ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಇಡೀ ದೇಶವೇ ಖುಷಿ ಪಡುವಂತಹ ಸುದ್ದಿ ಇದು. ಜಿರಲೆಯ ನಾಯಕ ಏರ್ಪೋರ್ಟ್ನಿಂದ ಇನ್ನೇನು ಎಸ್ಕೇಪ್ ಆಗಬೇಕು ಅನ್ನೋ ಹೊತ್ತಿಗೆ ಪೊಲೀಸರು ಎಳೆದುಕೊಂಡು ಬಂದಿದ್ದಾರೆ. ಈ ಖುಷಿ ಕೊಡುವ ಸುದ್ದಿಯನ್ನ ಇನ್ನೂ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ವೀಕ್ಷಕರ, ಒಂದು ರೋಮಾಂಚನಕಾರಿ ಸುದ್ದಿ ನೇರವಾಗಿ ಮಹಾರಾಷ್ಟ್ರದ ಲಾತೂರ್ ಹಾಗೂ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇಮಿಗ್ರೇಷನ್ ಕೌಂಟರ್ನಿಂದ ಹೊರಬರ್ತಾ ಇದೆ. ಕಾನೂನಿನ ಕಣ್ಣು ತಪ್ಪಿಸಿ ದೇಶವನ್ನು ಬಿಟ್ಟು ಓಡ್ ಹೋಗೋದಕ್ಕೆ ಸಂಚು ರೂಪಿಸಿದ್ದಂತಹ ಜಿರಲೆಯ ನಾಯಕ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟಿದ್ದಾರೆ. ಇನ್ನೇನು ಭಾರತದಿಂದ ಕಾಲ್ಕಿತ್ತು ಅಮೆರಿಕಕ್ಕೆ ಪರಾರಿಯಾಗಬೇಕು ಅನ್ನೋ ಅಷ್ಟರಲ್ಲಿ ಏರ್ಪೋರ್ಟ್ನ ಇಮಿಗ್ರೇಷನ್ ಇಲಾಖೆಯ ಅಧಿಕಾರಿಗಳು ಆತನನ್ನ ಸುತ್ತುವರೆದು ಬಿಡ್ತಾರೆ. ಅಷ್ಟಕ್ಕೂ ಅಭಿಜಿತ್ ದೀಪ್ಕೆ ಮಾಡಿದ್ದಾದ್ರೂ ಏನು? ವೀಕ್ಷಕರ, ಈತನ ವಿರುದ್ಧ ಲಾತೂರ್ ಜಿಲ್ಲೆಯ ಸರ್ಕಾರಿ ಉರ್ದು ಶಾಲೆಯೊಂದರಲ್ಲಿ ಒಂದು ವಿವಾದ ಆಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ಲಾತೂರ್ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಅಧಿಕೃತವಾಗಿ FIR ಕೂಡ ದಾಖಲಾಗಿತ್ತು. ಈ FIR ದಾಖಲಾಗ್ತಿದ್ದಂಗೆ ತಾನು ಜೈಲ್ ಪಾಲಾಗೋದು ಖಚಿತ ಅಂತ ಗೊತ್ತಾಗ್ತಿದ್ದಂಗೆ ಅಭಿಜಿತ್ ದೀಪ್ಗೆ ಕಾನೂನಿನ ಕೈಯಿಂದ ತಪ್ಪಿಸಿಕೊಂಡು ಅಮೆರಿಕಾಗೆ ಓಡಿ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ. ಆದರೆ ಕೊನೆಗೆ ಅದು ಯಾವುದು ಸಾಧ್ಯವಾಗದೆ ಪೊಲೀಸರ ಕೈ ತಗಲಾಕೊಂಡಿದ್ದಾನೆ. ಗೃಹ ಸಚಿವಾಲಯದ ಎಚ್ಚರಿಕೆಯಿಂದಾಗಿ ಏರ್ಪೋರ್ಟ್ ಇಮಿಗ್ರೇಷನ್ ಕೌಂಟರ್ನಲ್ಲಿ ಆತನನ್ನ ಕೇವಲ ವಿದೇಶಕ್ಕೆ ಹೋಗದಂತೆ ತಡೆಯೋದಷ್ಟೇ ಅಲ್ಲ, ಆತನ ಪಾಸ್ಪೋರ್ಟ್ ಅನ್ನು ಕೂಡ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಾಗಿದೆ. ಈ ವಿಡಿಯೋದಲ್ಲಿ ನಾವು ಈ ಇಡೀ ಪ್ರಕರಣದ ಕುತೂಹಲಕಾರಿ ಸಂಗತಿಗಳನ್ನು ಒಂದೊಂದಾಗಿ ಬಿಚ್ಚಿಡ್ತೇವೆ. ಈ ದೀಪ್ಗೆ ಎಲ್ಲಿಗೆ ಹೋಗ್ತಿದ್ದ, ಹೇಗೆ ಸಿಕ್ಕಿಬಿದ್ದ, ಲಾತೂರ್ನ ಸರ್ಕಾರಿ ಶಾಲೆಯಲ್ಲಿ ಅಸ್ಲಿಗೆ ನಡೆದಿದ್ದೇನು, ಎಲ್ಲವನ್ನ ಮಾತಾಡೋಣ. ನೋಡಿ, ಒಂದು ಕಡೆ ಈ ಕಾಕ್ರೋಚ್ ಪಕ್ಷದ ಬೆಂಬಲಿಗರು ಮತ್ತು ಕಾರ್ಯಕರ್ತರು ದೇಶದ ರಾಜಧಾನಿ ದೆಹಲಿಯಲ್ಲಿ ಮತ್ತೆ ದೊಡ್ಡ ಮಟ್ಟದ ಆಂದೋಲನ ನಡೆಸಬೇಕು ಅಂತ ಹೇಳಿಬಿಟ್ಟು ಸಿದ್ಧವಾಗ್ತಾ ಇದ್ದಾರೆ, ಸವಾಲ್ ಕೂಡ ಹಾಕ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಸ್ವತಃ ಇವರದ್ದೇ ಪಕ್ಷದ ಸ್ಥಾಪಕ ಅಧ್ಯಕ್ಷ ಅಭಿಜಿತ್ ದೀಪ್ಗೆ ಪೊಲೀಸರಿಗೆ ಹೆದರಿ ದೇಶ ಬಿಟ್ಟು ಹೋಗೋದಕ್ಕೆ ಪರಾರಿಯಾಗಿದ್ದ, ಕೊನೆಗೂ ತಗಲಾಕೊಂಡ. ಈ ಇಡೀ ವಿವಾದದ ಕತೆ ಶುರುವಾಗೋದು ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ಔಸಾ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ. ಅಭಿಜಿತ್ ದೀಪ್ಗೆ ತಾನೊಬ್ಬ ಹೀರೋ ಅಂದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋದಕ್ಕೆ ಇನ್ನೊಂದು ಅಭಿಯಾನವನ್ನು ಇತ್ತೀಚೆಗೆ ಶುರು ಮಾಡ್ಕೊಂಡಿದ್ದ. ಸ್ಕೂಲ್ ಟೀಕ್ ಕರೋ ಅಭಿಯಾನ, ಅಂದರೆ ಶಾಲೆ ಸರಿಪಡಿಸಿ ಅನ್ನುವಂತಹ ಅಭಿಯಾನವನ್ನು ಶುರು ಮಾಡ್ತಾನೆ. ಈ ಅಭಿಯಾನದ ನೆಪದಲ್ಲಿ ಆತ ಲಾತೂರ್ನ ಒಂದು ಸರ್ಕಾರಿ ಉರ್ದು ಶಾಲೆಗೆ ಹೋಗಿದ್ದ. ಆ ವಿಡಿಯೋಗಳನ್ನು ಕೂಡ ನೀವೆಲ್ಲ ಖಂಡಿತ ನೋಡಿರ್ತೀರ. ಅಲ್ಲಿಗೆ ಹೋದಾಗ ಆತ ನಡೆದುಕೊಂಡಂತಹ ರೀತಿ ಬಾಬಾ, ಸ್ವತಃ ಪ್ರಧಾನಿಗಳು ಕೂಡ ಅಷ್ಟೊಂದು ಗತ್ತು ಅಹಂಕಾರವನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಅಹಂಕಾರ ಆತನಲ್ಲಿ ತುಂಬಿಕೊಂಡಿತ್ತು. ಶಾಲೆಯ ಮೂಲ ಸೌಕರ್ಯಗಳು, ಅಲ್ಲಿನ ಸೌಲಭ್ಯಗಳು ಮತ್ತು ಶಾಲೆಯ ಕೊಠಡಿಗಳನ್ನು ಪರಿಶೀಲಿಸುವ ನೆಪದಲ್ಲಿ ತಾನೊಬ್ಬ ದೊಡ್ಡ ಲಾರ್ಡ್ ಲಬಗ್ತಾಸ್ ಅನ್ನೋ ಹಾಗೆ ಓವರ್ ಆಕ್ಟಿಂಗ್ ಕೂಡ ಮಾಡ್ತಾ ಇದ್ದ. ಆದರೆ ವಿಷಯ ಏನಂದ್ರೆ, ಅಲ್ಲಿ ಆತನಿಗೆ ಯಾವುದೇ ಇಲಾಖೆಯ ವತಿಯಿಂದಾಗ್ಲಿ, ಜಿಲ್ಲಾಡಳಿತದಿಂದಾಗ್ಲಿ ಅಥವಾ ಶಿಕ್ಷಣ ಇಲಾಖೆಯಿಂದಾಗ್ಲಿ ಇಂತಹ ಪರಿಶೀಲನೆ ನಡೆಸೋದಕ್ಕೆ ಅಧಿಕೃತವಾಗಿ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಆದರೂ ಕೂಡ ತಾನೇ ಏನೋ ಜಿಲ್ಲಾಧಿಕಾರಿ ಅನ್ನೋ ಲೆವೆಲ್ಗೆ ವರ್ತಿಸುತ್ತಾ ಶಾಲೆ ಒಳಗೆ ಹೋಗ್ತಾನೆ. ಅಭಿಜಿತ್ ದೀಪ್ಗೆ ತನ್ನ ಕೆಲವು ಬೆಂಬಲಿಗರನ್ನ, ಸಹಚರರನ್ನ ಕೂಡ ಅಧಿಕೃತವಾಗಿ ಅನುಮತಿ ಇಲ್ಲದೆ, ಆಡಳಿತಾತ್ಮಕ ಆದೇಶ ಇಲ್ಲದೆ ನೇರವಾಗಿ ಸರ್ಕಾರಿ ಉರ್ದು ಶಾಲೆಯ ಆವರಣ ಮತ್ತು ತರಗತಿ ಕೋಣೆಗಳ ಒಳಗೆ ನುಗ್ತಾನೆ ಅನ್ನೋದು ಈಗ ಆರೋಪ. ಅಷ್ಟೇ ಅಲ್ಲ, ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಪೊಲೀಸರಿಗೆ ನೀಡಿರುವ ಲಿಖಿತ ಹೇಳಿಕೆಗಳ ಪ್ರಕಾರ ದೀಪ್ಕೆ ಮತ್ತು ಆತನ ಗುಂಪು ನೇರವಾಗಿ ಮಕ್ಕಳು ಕಲಿತಾ ಇರುವಂತಹ ಕ್ಲಾಸ್ ರೂಮ್ ಒಳಗೆ ನುಗ್ತಾರೆ. ಆ ಸಮಯದಲ್ಲಿ ಅಲ್ಲಿ ಸಣ್ಣ ಪುಟ್ಟ ಮಕ್ಕಳು ಶಾಂತಿಯುತವಾಗಿ ಓದ್ಕೊಳ್ತಾ ಇದ್ರು. ಆದರೆ ಅಭಿಜಿತ್ ದೀಪ್ಕೆ ಟೀಮ್ ಶಾಲೆ ಒಳಗೆ ಹೋಗ್ತಿದ್ದಂಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಉಂಟಾಗುತ್ತೆ. ತರಗತಿಯಲ್ಲಿದ್ದಂತಹ ಪುಟ್ಟ ಮಕ್ಕಳ ಗಮನವನ್ನು ಬೇರೆಡೆ ಸೆಳೆದು ಅಲ್ಲಿ
ಪಾಠ ಮಾಡ್ತಿದ್ದ ಶಿಕ್ಷಕರಿಗೆ ಬೆದರಿಕೆ ಹಾಕಿ ಶಾಲೆಯ ತಪ್ಪುಗಳನ್ನು ಹುಡುಕುವ ನೆಪದಲ್ಲಿ ತುಂಬ ತೀಕ್ಷ್ಣವಾದ ಮತ್ತು ಬೆದರಿಕೆ ಧ್ವನಿಯಲ್ಲಿ ಕೊರತೆಗಳ ಬಗ್ಗೆ ಪ್ರಶ್ನೆಗಳ ಕೇಳೋದಕ್ಕೆ ಶುರು ಮಾಡಿದ್ದ. ಸೊ ಇದರಿಂದ ಶಾಲೆಯಲ್ಲಿ ಶಿಕ್ಷಕರಿಗೆ ಪಾಠ ಮಾಡೋದಕ್ಕೆ ಕೂಡ ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ವಿಷಯ ಕೇವಲ ಶಾಲೆಯ ಒಳಗೆ ಅನುಮತಿ ಇಲ್ಲದೆ ನುಗ್ಗೋದಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಶಾಲೆಯ ಶಿಕ್ಷಕರು ಪೊಲೀಸರಿಗೆ ನೀಡಿರುವಂತಹ ದೂರನ್ನ ಸೂಕ್ಷ್ಮವಾಗಿ ಓದಿದ್ರೆ ಇನ್ನೊಂದು ಆಘಾತಕಾರಿ ಸತ್ಯ ಕೂಡ ಗೊತ್ತಾಗುತ್ತೆ. ಏನಪ್ಪಾ ಅಂದ್ರೆ, ಅಭಿಜಿತ್ ದೀಪ್ಗೆ ಶಾಲೆಯೊಳಗೆ ನಡೆಸಿದಂತಹ ಈ ಇಡೀ ರಪ್ಪಾಟವನ್ನ ತನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದ. ನಂತರ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ಗಳಿಗಾಗಿ ಅಪ್ಲೋಡ್ ಕೂಡ ಮಾಡ್ಕೊಂಡಿದ್ದ. ವಿಡಿಯೋವನ್ನ ಅಪ್ಲೋಡ್ ಮಾಡಿದ ದೀಪ್ಗೆ ಶಾಲೆಯ ಇಡೀ ಆಡಳಿತ ಮಂಡಳಿಯು ತನ್ನ ವೈಫಲ್ಯಗಳನ್ನು ಮತ್ತು ಕೊರತೆಗಳನ್ನು ಮುಚ್ಚಿಡುವುದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಸುಳ್ಳು ಆರೋಪಗಳನ್ನು ಕೂಡ ಹೊರಿಸ್ತಾನೆ. ಅಷ್ಟೇ ಅಲ್ಲ, ಈ ಶಾಲೆಯಲ್ಲಿ ಕಲಿಯುವಂತಹ ನಿಜವಾದ ಮಕ್ಕಳ ಬದಲಾಗಿ ಬೇರೆ ಶಾಲೆಗಳ ಮಕ್ಕಳನ್ನು ತಂದು ಇಲ್ಲಿ ಸುಳ್ಳು ದಾಖಲೆಗಾಗಿ ಕೂರಿಸಲಾಗಿದೆ ಅಂತ ಹೇಳಿ ಪ್ರಚಾರ ಕೂಡ ಮಾಡ್ತಾನೆ. ಇದೆಲ್ಲದಕ್ಕಿಂತಲೂ ದೊಡ್ಡ ಆರೋಪ ಏನಂದ್ರೆ, ಈ ಉರ್ದು ಶಾಲೆಯ ಆವರಣದಲ್ಲಿ ರಾತ್ರಿ ಹೊತ್ತು ನಶೆಕೋರರು ಬಂದು ಮದ್ಯಪಾನ ಮಾಡ್ತಾರೆ. ಅಷ್ಟೇ ಅಲ್ಲ, ಗಾಂಜಾ ಡ್ರಗ್ ಸೇವನೆ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ಆರೋಪವನ್ನು ಮಾಡ್ತಾನೆ. ಈ ರೀತಿ ವಿಡಿಯೋಗಳು ಮತ್ತು ಸುಳ್ಳು ಆರೋಪಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದಂಗೆ ಶಾಲೆಯ 100 ವರ್ಷಗಳ ವರ್ಚಸ್ಸಿಗೆ ಅಥವಾ ಘನತೆಗೆ, ಗೌರವಕ್ಕೆ ಧಕ್ಕೆ ಉಂಟಾಗುತ್ತೆ. ಶಾಲೆಯ ಅತ್ಯಂತ ಹಿರಿಯ ಶಿಕ್ಷಕರು 53 ವರ್ಷದ ಸೈಯದ್ ಶಂಶಾದ್ ಬಾನೋ ಖೈರತ್ ಅಲಿ ಇವರು ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಅಭಿಜಿತ್ ದೀಪ್ಗೆ ಕೇವಲ ಶಾಲೆಯ ಇಮೇಜನ್ನು ಕೆಡಿಸೋದು ಮಾತ್ರ ಅಲ್ಲ, ಅಲ್ಲಿದ್ದ ಶಿಕ್ಷಕರನ್ನ ತಕ್ಷಣವೇ ಸಸ್ಪೆಂಡ್ ಮಾಡಿಸೋದಕ್ಕೆ ಕೂಡ ಬೆದರಿಕೆ ಹಾಕಿದ್ದ ಅಂತ ಹೇಳಿಬಿಟ್ಟು ಆರೋಪವನ್ನು ಮಾಡಿದ್ದಾರೆ. ಈ ದೌರ್ಜನ್ಯ ಮತ್ತು ಬೆದರಿಕೆಯಿಂದ ಮಾನಸಿಕ ಹಿಂಸೆ ಆಗಿದೆ ಅಂತ ಹೇಳಿಬಿಟ್ಟು ಪೊಲೀಸ್ ಠಾಣೆಯ ಮೆಟ್ಟಿಲಿರ್ತಾರೆ. ಶಾಲೆಯ ಹಿರಿಯ ಶಿಕ್ಷಕಿ ಸೈಯದ್ ಶಂಶಾದ್ ಬಾನೋ ಖೈರತ್ ಅಲಿ ಅವರ ಲಿಖಿತ ದೂರನ್ನು ಆಧರಿಸಿ ಲಾತೂರ್ನ ಔಸಾ ಪೊಲೀಸ್ ಠಾಣೆಯಲ್ಲಿ ಅಭಿಜಿತ್ ದೀಪ್ಗೆ ಮತ್ತು ಆತನ ಇತರೆ ಸಹಚರರ ವಿರುದ್ಧ ಅಧಿಕೃತವಾಗಿ ಈಗ FIR ದಾಖಲಾಗುತ್ತೆ. ಪೊಲೀಸರು ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ತಾರೆ. ಯಾಕಂದ್ರೆ ಯಾವುದೇ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಕಚೇರಿಗೆ ಬಲವಂತವಾಗಿ ನುಗ್ಗಿ ಅಲ್ಲಿನ ಸಿಬ್ಬಂದಿಗೆ ಬೆದರಿಕೆ ಹಾಕೋದು ಮತ್ತು ಸಾರ್ವಜನಿಕ ಸೇವೆಯ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಕಾನೂನಿನ ಪ್ರಕಾರ ಗಂಭೀರವಾದ ಅಪರಾಧ ಆಗುತ್ತೆ. ಸೊ ಪೊಲೀಸರು ಅಭಿಜಿತ್ ದೀಪ್ಗೆ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ BNS ಆಕ್ಟ್ ಅಡಿಯಲ್ಲಿ ಹಲವಾರು ಕಠಿಣ ಮತ್ತು ಜಾಮೀನು ರಹಿತ ಸೆಕ್ಷನ್ಗಳನ್ನು ಅನ್ವಯ ಆಗುವಾಗೆ ದೂರನ್ನು ದಾಖಲಿಸಿಕೊಳ್ತಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಸರ್ಕಾರಿ ನೌಕರನ ಅಧಿಕೃತ ಕೆಲಸಕ್ಕೆ ತಡೆ ಒಡ್ಡೋದು. ಸರ್ಕಾರಿ ಅಧಿಕಾರಿಗಳು ತಮ್ಮ ಕಾನೂನಾತ್ಮಕ ಕೆಲಸಗಳನ್ನ ಮತ್ತು ಬೋಧನೆಯನ್ನ ಮಾಡದಂಗೆ ಬಲವಂತವಾಗಿ ತಡೆಯೋದು. ನಂತರ ಅಪರಾಧದ ಉದ್ದೇಶದಿಂದ ಬಲ ಪ್ರಯೋಗ ಮತ್ತು ಹಲ್ಲೆ, ಕಾನೂನು ಬಾಹಿರವಾಗಿ ಶಕ್ತಿ ಪ್ರದರ್ಶನ ಮಾಡುವುದು ಮತ್ತು ಶಾಲಾ ಸಿಬ್ಬಂದಿಯ ಮೇಲೆ ದೌರ್ಜನ್ಯ ನಡೆಸೋದು ಕೂಡ ಕ್ರಿಮಿನಲ್ ಅಪರಾಧ ಆಗುತ್ತೆ. ಜೊತೆಗೆ ಅಕ್ರಮ ಪ್ರವೇಶ, ಯಾವುದೇ ಅನುಮತಿ ಇಲ್ಲದೆ ಸರ್ಕಾರಿ ಆವರಣದ ಒಳಗೆ ಹೀಗೆ ಬರೋದು, ಶಾಂತಿಯನ್ನ ಕದಡೋದು ಕೂಡ ಅಪರಾಧ ಆಗುತ್ತೆ. ನಂತರ ಶಿಕ್ಷಕರು ಮತ್ತು ಸಾರ್ವಜನಿಕ ಸಿಬ್ಬಂದಿಯ ಮಾನಹಾನಿ ಹಾಗೂ ನಿಂದನೆ, ಸಾರ್ವಜನಿಕವಾಗಿ ಸುಳ್ಳು ವಿಡಿಯೋಗಳ ಮೂಲಕ ಅವಮಾನ ಮಾಡೋದು ಮತ್ತು ಅಮಾನತುಗೊಳಿಸುವ ಬೆದರಿಕೆ ಹಾಕೋದು ಕೂಡ ಕಾನೂನಿನ ಅಡಿಯಲ್ಲಿ ಅಪರಾಧ ಆಗುತ್ತೆ. ಹೀಗೆ ಗಂಭೀರ ಸೆಕ್ಷನ್ಗಳನ್ನು ಹಾಕಿ ಲಾತೂರ್ ಪೊಲೀಸರು ಕೇಸ್ ದಾಖಲಿಸಿಕೊಳ್ತಾರೆ. ಯಾವಾಗ ಪೊಲೀಸರು ಈ FIR ವಿವರಗಳನ್ನು ತಮ್ಮ ಆನ್ಲೈನ್ ಸಿಸ್ಟಮ್ಗೆ ಅಪ್ಲೋಡ್ ಮಾಡಿದ್ರು ಕೂಡಲೇ ಅಭಿಜಿತ್ ದೀಪ್ಗೆ ತಲೆ ಬಿಸಿ ಶುರುವಾಗುತ್ತೆ. ಲಾತೂರ್ ಪೊಲೀಸರು FIR ದಾಖಲು ಮಾಡ್ತಿದ್ದಂಗೆ ದೇಶದ ಗೃಹ ಸಚಿವಾಲಯದ ಸೂಚನೆಯ ಮೇರೆಗೆ ಭಾರತದ ಎಲ್ಲ ಪ್ರಮುಖ ವಿಮಾನ ನಿಲ್ದಾಣಗಳು, ಬಂದರುಗಳು ಮತ್ತು ದೇಶದಿಂದ ಹೊರ ಹೋಗುವ ಎಲ್ಲ ನಿರ್ಗಮನ ಕೇಂದ್ರಗಳು ಅಂದರೆ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ತಕ್ಷಣವೇ ಹೈ ಅಲರ್ಟ್ ಜಾರಿಗೊಳಿಸಲಾಯಿತು. ಪೊಲೀಸರಿಗೆ ಅಭಿಜಿತ್ ದೀಪ್ಗೆ ಹಳೆಯ ಇತಿಹಾಸ ತುಂಬ ಚೆನ್ನಾಗಿ ಗೊತ್ತಿತ್ತಲ್ವಾ. ಸೊ ಆತ ಖಂಡಿತವಾಗಿಯೂ ಕೂಡ ವಿದೇಶಕ್ಕೆ ಪರಾರಿಯಾಗ್ತಾನೆ ಅನ್ನೋದು ಪೊಲೀಸರಿಗೆ ಖಾತ್ರಿಯಾಗಿತ್ತು. ಕೊನೆಗೂ ಪೊಲೀಸರು ಅಂದ್ಕೊಂಡಂಗೆ ಆಯಿತು. FIR ದಾಖಲಾಗ್ತಿದ್ದಂಗೆ ದೇಶದ ಕಾನೂನು ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಭಿಜಿತ್ ದೀಪ್ಗೆ ಅಮೇರಿಕಾಗೆ ಹೋಗುವ ಇಂಟರ್ನ್ಯಾಷನಲ್ ಫ್ಲೈಟ್ ಹಿಡಿಯೋದಕ್ಕೆ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತುಂಬ ಫಾಸ್ಟಾಗಿ ಬಂದಿದ್ದ.
ತಾನೊಬ್ಬ ಸಾಧಾರಣ ವ್ಯಕ್ತಿಯನ್ನು ನಟಿಸ್ತಾ ಇಮಿಗ್ರೇಷನ್ ಕೌಂಟರ್ನಲ್ಲಿ ನಿಂತುಕೊಂಡು ತನ್ನ ಪಾಸ್ಪೋರ್ಟನ್ನು ಕೌಂಟರ್ ಅಧಿಕಾರಿ ಕೊಡ್ತಾ ಇದ್ದ. ಆದರೆ ಅಲ್ಲಿ ಆತನಿಗೆ ಒಂದು ದೊಡ್ಡ ಶಾಕ್ ಎದುರಾಗಿತ್ತು. ಇಮಿಗ್ರೇಷನ್ ಅಧಿಕಾರಿ ತನ್ನ ಕಂಪ್ಯೂಟರ್ನಲ್ಲಿ ಅಭಿಜಿತ್ ದೀಪ್ಕೆಯ ಪಾಸ್ಪೋರ್ಟ್ ಅನ್ನ ಸ್ಕ್ಯಾನ್ ಮಾಡ್ತಿದ್ದಂಗೆ ಕೇಂದ್ರ ಗೃಹ ಸಚಿವಾಲಯ ಮತ್ತು ಲಾತೂರ್ ಪೊಲೀಸರು ಹೊರಡಿಸಿದ್ದ ಹೈ ಅಲರ್ಟ್ ಫ್ಲಾಶ್ ಆಗಿಬಿಡುತ್ತೆ. ಕೂಡಲೇ ಇಮಿಗ್ರೇಷನ್ ಅಧಿಕಾರಿಗಳು ತಡ ಮಾಡದೆ ಆತನನ್ನ ಲೈನಿಂದ ಹೊರಗೆ ಕರೆದೊಯ್ದು ವಿಮಾನ ನಿಲ್ದಾಣದ ಬಿಗಿ ಭದ್ರತೆಯ ವಶಕ್ಕೆ ಪಡೆದುಕೊಳ್ತಾರೆ. ಕಾನೂನಿನ ನಿಯಮಗಳ ಪ್ರಕಾರ ಆತನ ವಿದೇಶ ಪ್ರವಾಸವನ್ನ ತಕ್ಷಣವೇ ರದ್ದು ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಪೊಲೀಸರ ತನಿಖೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ಆತನ ಪಾಸ್ಪೋರ್ಟ್ ಅನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಈಗ ಅಭಿಜಿತ್ ದೀಪ್ಗೆ ಅಮೆರಿಕಾಗೆ ಹೋಗೋ ಬದಲು ಲಾತೂರ್ ಪೊಲೀಸರ ಮುಂದೆ ಹಾಜರಾಗಿ ತನಿಖೆಯನ್ನ ಎದುರಿಸಬೇಕಾದಂತಹ ಕಠಿಣ ಅನಿವಾರ್ಯತೆ ಎದುರಾಗಿದೆ. ವೀಕ್ಷಕರೇ, ಕಾನೂನು ಎಲ್ಲರಿಗೂ ಸಹ ಒಂದೇ. ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ಯಾವುದೇ ಸಾಮಾಜಿಕ ಅಭಿಯಾನ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಹೆಸರಲ್ಲಿ ಯಾರೂ ಕೂಡ ದೇಶದ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರೇ, ಅಭಿಜಿತ್ ದೀಪ್ಕೆಯ ಈ ಬಂಧನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.